ಜೈ ಚಿದಂಬರ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಹೊಸಪೇಟೆಯಿಂದ ಕರ್ಕಿಹಳ್ಳಿ ಕ್ಷೇತ್ರಕ್ಕೆ ಪ್ರತಿ ವರ್ಷದ ಪರಂಪರೆಯಂತೆ ಈ ವರ್ಷ ವಿಶೇಷವಾಗಿ ಭಗವದ್ಭಕ್ತರೆಲ್ಲರೂ ಆಗಮಿಸಿ ಶ್ರೇಯೋಭಾವಿಗಳಾಗಿದ್ದೇವೆ. ಒಂದು ವಿಶೇಷ ಇದರಲ್ಲಿ ಇರ್ತಕ್ಕಂಥದ್ದು ಏನಂತ ಕೇಳಿದರೆ, ಗುರುಗಳು ಮತ್ತು ಗುರು ಬಂಧುಗಳು ಈ ಪಾದಯಾತ್ರೆಯಲ್ಲಿ ಸೇರಿಕೊಂಡು ನಮ್ಮೆಲ್ಲರನ್ನ ಹರಿಸ್ತಾ ಇರೋದು ಒಂದು ವಿಶೇಷ ಭಾಗ್ಯ ಅಂತಕ್ಕಂಥದ್ದು. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ಎನ್ನುವಂತೆ ಸದ್ಗುರು ಮಹಾರಾಜರ ಕೃಪಾಶೀರ್ವಾದ ಕೃಪಾಕ್ಷೇತ್ರ ನಮಗೆ ಎಲ್ಲಿವರೆಗೆ ಇರ್ತದೆ ಅಲ್ಲಿ ತನಕ ಯಾವುದು ಭಯ ನಮಗಿಲ್ಲ. ಹಾಗಾಗಿ ಪ್ರತಿ ವರ್ಷವೂ ಸದ್ಗುರುಗಳ ಜೊತೆಗೆ ಸಮಸ್ತ ಭಕ್ತವೃಂದ ಭಕ್ತ ಮಂಡಳಿ ಬರ್ತಕ್ಕಂಥದ್ದು ಯಾವ ಕರ್ಕಿಹಳ್ಳಿಯ ಒಂದು ಸೌಭಾಗ್ಯ ಅನ್ಕೊಂಡು. ಹಿಂದಿನ ದಿನಮಾನಗಳಲ್ಲಿ ಸಾಕಷ್ಟು ವಾಹನ ಸೌಕರ್ಯಗಳು ಎಲ್ಲವೂ ಇದ್ದರೂ ಸಹ ಪಾದಯಾತ್ರೆನೇ ಯಾಕೆ ಬರಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಪಾದಯಾತ್ರೆ ಅಂದರೆ ಕಾಸು ಇಲ್ಲದ ಯಾತ್ರೆ ಅಂತ, ಕಾಶಿ ಯಾತ್ರೆ. ಈ ಪಾದಯಾತ್ರೆ ವರ್ಷಕ್ಕೆ ಒಂದು ಸಾರಿ ಕರ್ಕಿಹಳ್ಳಿಯಿಂದ ಹೊಸಪೇಟೆಯಿಂದ ಕರ್ಕಿಹಳ್ಳಿಗೆ ನೀವು ಬಂದಿದ್ದಾದರೆ ಪ್ರತಿ ವರ್ಷ ಒಂದು ವರ್ಷದ ಪೂರ್ತಿ ಜವಾಬ್ದಾರಿಯನ್ನು ಆ ಭಗವಂತ ಮೃತ್ಯುಂಜಯೇಶ್ವರ ಚಿದಂಬರ ತಗೋತಾನೆ. ಇದರಲ್ಲಿ ಎರಡು ಮಾತಂತಕ್ಕಂಥದ್ದೇ ಇಲ್ಲ. ಈ ಪಾದಯಾತ್ರೆ ಮಹತ್ವ ಅಂತಕ್ಕಂಥದ್ದು ಅಪ್ರತಿಮವಾಗಿರ್ತಕ್ಕಂಥದ್ದು. ಹಾಗಾಗಿ ಕರ್ಕಿಹಳ್ಳಿಯಿಂದ ಕೆಂಗೇರಿ ಮುರುಗೋಡಕ್ಕೂ ಸಹ ಪ್ರತಿ ವರ್ಷ ಹೋಗ್ತಕ್ಕಂಥ ಸಂಪ್ರದಾಯ ಇದೆ. ಮತ್ತು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ದಿಂಡಿ ಭಕ್ತ ಮಂಡಳಿಗಳು ಹೋಗ್ತಾ ಇರ್ತಾರೆ. ಮಾರ್ಗೆ ಹಳು ಹಳು ಚಲ ಮುಖಾನೆ ಚಿದಂಬರ ಬೋಲ ಎನ್ನುವಂತೆ ಈ ಯಾವ ಪಾದಯಾತ್ರೆಯಲ್ಲಿ ನಾವು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇರಬೇಕು. ಮುಖದಿಂದ ಭಗವಂತ ನಾಮಸ್ಮರಣೆ ಸದಾಕಾಲ ಆಗ್ತಾ ಇರಬೇಕು. ಈ ಯಾವ ಪಾದಯಾತ್ರೆ ಇದು ಭಗವಂತನನ್ನು ನಮಗೆ ಸನ್ನಿಧಾನಕ್ಕೆ ಹತ್ತಿರ ಕರ್ಕೊಂಡು ಹೋಗ್ತಕ್ಕಂಥ ಯಾತ್ರೆ. ಪಾದಯಾತ್ರೆಯಿಂದ ನಮ್ಮಲ್ಲಿರ್ತಕ್ಕಂಥ ಗುಣ